ಕೃತಕ ಅಭಾವವನ್ನು ಸೃಷ್ಟಿ ಮಾಡಿರುವಂಥ ಕೆಲವರು ಆ ಮೂಲಕ ಗ್ಯಾಸನ್ನು ಪರಿಸ್ಥಿತಿಯ ದುರ್ಲಾಭ ಪಡೆದುಕೊಂಡು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯ ದರ ಇರೋದು 1900 ರೂಪಾಯಿ. ಸಿಲಿಂಡರ್ ಮಾಫಿಯಾ ಹೇಗಿದೆ ನಮ್ಮ ನಡುವೆ ಅಂತೇಳಿ ನೋಡಿದರೆ ಸಹಜವಾಗಿ 1900 ರೂಪಾಯಿಗೆ ನಾರ್ಮಲ್ ಆಗಿ ಸಿಗುತ್ತೆ. ಕಾಳಸಂತೆಯ ದರ 7150 ರೂಪಾಯಿ, ದುಪ್ಪಟ್ಟಲ್ಲ ಅದಕ್ಕಿಂತಲೂ ಹೆಚ್ಚು. ಅದರಲ್ಲಿ ಸಿಲಿಂಡರ್ನ ಬೆಲೆ 2500 ರೂಪಾಯಿ ಸಿಲಿಂಡರ್ ಬೆಲೆ. ಹಾಗಾದರೆ ಗ್ಯಾಸ್ ಅದಕ್ಕೆ ತುಂಬಿಸ್ತಾರಲ್ಲ, ಗ್ಯಾಸ್ನ ಬೆಲೆ 4300 ರೂಪಾಯಿ. ಮಾರ್ಕೆಟ್ನಲ್ಲಿ ಸಿಗೋದು 1900 ರೂಪಾಯಿ. ದುಪ್ಪಟ್ಟಲ್ಲ 3 ಪಟ್ಟು ಹೆಚ್ಚಿದೆ. ರೆಗ್ಯುಲೇಟರ್ ಬೆಲೆ 350 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದು ಕಾಳಸಂತೆಯಲ್ಲಿ ದಂಧೆಕೋರರು ಪರಿಸ್ಥಿತಿಯ ಲಾಭವನ್ನು ಪಡಿತಾ ಇರೋದು. ಡೆಪಾಸಿಟ್ ಕೂಡ ಇಡಬೇಕು 2500 ರೂಪಾಯಿ. ಗ್ಯಾಸ್ ಡಿಮ್ಯಾಂಡ್ ಹೇಗಿದೆ ಕೇಳಿದರೆ ನೋಡಿ, ನಮಗೀಗ ಅಸಹಾಯಕ ಸ್ಥಿತಿ, ಕೃತಕ ಅಭಾವ ಸೃಷ್ಟಿಯಾಗಿದೆ. ಹೀಗಿರುವಾಗ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವು ಕಿಡಿಗೇಡಿಗಳೇ ಅವರು ಕಾಳಸಂತೆಯಲ್ಲಿ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಯಾರ ಭಯವೂ ಇಲ್ಲ. ಪೊಲೀಸರು ಕೂಡ ಇದನ್ನು ಕಡಿವಾಣ ಹಾಕೋದಕ್ಕೆ ಬಹುಶಃ ಅಸಹಾಯಕರಾದಂಗೆ ಕಾಣಿಸ್ತಾ ಇದೆ. ಜನರಿಗಂತೂ ಗ್ಯಾಸ್ ಬೇಕೇ ಬೇಕು. ಎಷ್ಟು ಹಣ ಕೊಟ್ಟಾದರೂ ಕೂಡ ಗ್ಯಾಸನ್ನು ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದಾಗ್ತಾ ಇದ್ದಾವೆ. ಒಂದೊಂದು ವ್ಯವಹಾರಕ್ಕೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಬರದಿಂದಾಗಿ ಬಹಳ ಆಘಾತ ಆಗಿದೆ. ಹೀಗಿರುವಾಗ ಎಷ್ಟು ಹಣ ಇದ್ದರೂ ಕೂಡ ಅವರು ಗ್ಯಾಸನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಳಸಂತೆಯಲ್ಲಿ ದಂಧೆಕೋರರು ಈ ರೀತಿಯಾಗಿ ಹಾಡ ಹಗಲೇ ದಂಧೆ ಮಾಡ್ತಾ ಇದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕಾಳಸಂತೆಯಲ್ಲಿ ದಂಧೆಕೋರರು ಎಷ್ಟೆಷ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ? ಜನ ಅಷ್ಟು ಹಣ ಕೊಟ್ಟು ಕೂಡ ಖರೀದಿ ಮಾಡ್ತಾ ಇದ್ದಾರಲ್ಲ, ಅಸಹಾಯಕ ಸ್ಥಿತಿ ಜನರದ್ದು. ಯಾಕೆ ಪೊಲೀಸರು ಇದನ್ನು ಗಮನಿಸ್ತಾ ಇಲ್ವಾ? ಏನಾಗಿದೆ ದೀಪ್ತಿ? ರಂಜಿತ್, ಎಲ್ಲೋ ಒಂದ್ ಕಡೆ ಹೋಟೆಲ್ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕಾಳಸಂತೆಯಲ್ಲಿ 1 to 3 ರೇಟ್ ಅನ್ನ ಕೊಟ್ಟು ಇವತ್ತು ಸಿಲಿಂಡರ್ನ ತಗೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ದೂರನ್ನ ಕೊಡ್ತಾ ಇದ್ದಾರೆ. ಈ ದೂರನ್ನ ಬೆನ್ನಿಟ್ಕೊಂಡು ನಾವು ಒಂದು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗೆ ಒಬ್ಬ ಮಾಮೂಲಿ ಗ್ರಾಹಕರ ರೀತಿಯಲ್ಲಿ ಹೋಗಿ ಸಿಲಿಂಡರ್ ಅನ್ನ ಕೇಳುವಂತಹ ಸಂದರ್ಭದಲ್ಲಿ ಅವರು ನಮಗೆ ಬೆಲೆ ಹೇಳಿರುವಂತದ್ದು ಸರಾಸರಿ 7150. ಅದು ಇವತ್ತಿನ ರೇಟ್ಗೆ. ನಾವು ಶನಿವಾರಕ್ಕೆ ಬೇಕು ಅಂತ ಹೇಳಿದ್ರೆ ಇದರ ರೇಟು ಮತ್ತಷ್ಟು ಜಾಸ್ತಿ ಆಗುತ್ತೆ. ಹೇಗೆ ಇದು ಲೆಕ್ಕ? ಇಷ್ಟು ಬೆಲೆನಾ? ಯಾಕಂದ್ರೆ 1900 ರೂಪಾಯಿ ಕಮರ್ಷಿಯಲ್ ಸಿಲಿಂಡರು 17 kg ಇದ್ದು, ಓಕೆ ಅದನ್ನೇ ಕೊಡಿ ಅಂತ ಹೇಳಿದ್ರೆ ಅದೇ ಸಿಲಿಂಡರ್ಗೆ ನಾವು ಹೇಳ್ತಾ ಇರುವಂತದ್ದು 7150 ಅಂತ ಹೇಳಿದ್ರು. ಹೇಗೆ ಎಷ್ಟು ಅಂತ ಕೇಳಿದಂತಹ ಸಂದರ್ಭದಲ್ಲಿ 2500 ರೂಪಾಯಿಯನ್ನ ಸಿಲಿಂಡರ್ಗೆ ತಗೊಂತೀವಿ, 4300 ರೂಪಾಯಿನ ಗ್ಯಾಸಿಗೆ ತಗೊಂತೀವಿ, ಅದಕ್ಕೆ ರೆಗ್ಯುಲೇಟರ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ, ಅದಕ್ಕೆ 350 ರೂಪಾಯಿ. ಅದು ಬೇಡ ಅಂತ ಹೇಳಿದ್ರೆ ಏನು ಬೇಕಾಗಿಲ್ಲ ಅಂತ ಹೇಳಿದ್ರು. ಜೊತೆಗೆ ಇವತ್ತೇನಾದರೂ ನೀವು ಒಂದು ದಿನಕ್ಕೆ ಗ್ಯಾಸ್ ತಗೊಂಡ್ರೆ ಇವತ್ತೇ ಕೊಡಬೇಕು ಸಂಜೆ ಹೊತ್ತಿಗೆ. ಅದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ 100 ರೂಪಾಯಿನ ನೀವು ಕೊಡಬೇಕಾಗುತ್ತೆ ಅಂತ ಹೇಳಿ ಅವರ ಲೆಕ್ಕವನ್ನು ಹೇಳ್ಕೊಂಡು ಹೋದರು. ಇಷ್ಟಾದರೆ ಸಮಸ್ಯೆ ಅಲ್ವಾ ಅಂತ ಹೇಳಿದ್ರೆ, ನೋಡಿ ನಮ್ಮ ಹತ್ರ ಸ್ಟಾಕ್ ಕಮ್ಮಿ ಇದೆ, ನಿಮಗೆ ತುಂಬ ಅರ್ಜೆಂಟ್ ಇದೆ ಅಂದರೆ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ, ಆದರೆ ನೀವು ಹಣವನ್ನು ಕೊಡಬೇಕು ಅಂತ ಹೇಳಿ ಈ ರೀತಿಯ ಲೆಕ್ಕವನ್ನು ಕೇಳ್ತಾ ಇದ್ದಾರೆ. ಇದು ಕೇವಲ ಚಾಮರಾಜಪೇಟೆಯಲ್ಲಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಂತಹ ಸಂದರ್ಭದಲ್ಲಿ 7100. ಇದು ಡಿಫರ್ ಹಾಕ್ಕೊಂಡು ಹೋಗುತ್ತೆ. ನೀವು ದೊಡ್ಡ ದೊಡ್ಡ ಏರಿಯಾಗೆ ಅಥವಾ ಪಾಪ್ಯುಲರ್ ಏರಿಯಾಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿ 10,000 12,000 ಕೊಟ್ಟು ಇವತ್ತು ಸಿಲಿಂಡರನ್ನು ತಗೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಜಸ್ಟ್ ಇಮ್ಯಾಜಿನ್, 1900 ರೂಪಾಯಿಗೆ ಸಿಗುವಂತಹ ಒಂದು ಸಿಲಿಂಡರನ್ನು 3 ಪಟ್ಟು ಜಾಸ್ತಿ ಕೊಟ್ಟು ತಗೊಳ್ತೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡೋದಕ್ಕೆ ಹೇಗಾಗುತ್ತೆ ಅಂತ. ಮತ್ತೊಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ ಕತೆ ಕೂಡ ಹೀಗೆ ಆಗಿದೆ. ಡೊಮೆಸ್ಟಿಕ್ ಸಿಲಿಂಡರು 900 ರೂಪಾಯಿಂದ 1000 ರೂಪಾಯಿವರೆಗೂ ಇರುವಂಥದ್ದು. ಅದನ್ನ ಕೂಡ 5000 ರೂಪಾಯಿಗೆ ಮಾರಾಟ ಮಾಡ್ತಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಗೌರ್ಮೆಂಟ್ ಹೇಳುತ್ತೆ, ಪೊಲೀಸ್ ಇಲಾಖೆ ಹೇಳುತ್ತೆ, ಕಾಳಸಂತೆಯಲ್ಲಿ ಈ ರೀತಿಯಾಗಿ ಇಲ್ಲೀಗಲ್ ಆಗಿ ಸಿಲಿಂಡರ್ಗಳನ್ನ ಮಾರಾಟ ಮಾಡಬಾರ್ದು, ಕ್ರಮಗಳನ್ನು ತಗೊಳ್ತೀವಿ ಅಂತ. ಆದರೆ ಯಾವ ಕ್ರಮನೂ ಕೂಡ ಆಗಿಲ್ಲ. ಬೆಂಗಳೂರಿನಲ್ಲಿ ಒಂದು 8 FIRಗಳಾದರೆ ಈ ಸಂಬಂಧ ಬೇರೆ ಎಲ್ಲೂ ಕೂಡ ಕ್ರಮಗಳು ಅಂತಹ ಕಠಿಣ ಕ್ರಮಗಳನ್ನು ಇಲ್ಲಿ ತನಕ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಿ ತಗೊಂಡಿಲ್ಲ. ಜೊತೆಗೆ ಹೋಟೆಲಿಗರು ಕೂಡ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಇವರನ್ನೆಲ್ಲ ಎದುರು ಹಾಕೊಂಡ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ತುಂಬ ಎಮರ್ಜೆನ್ಸಿಗೆ ಬೇಕು ಅಥವಾ ಏನೋ ಒಂದು ತಮ್ಮದ ಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅಸಹಾಯಕರಾಗಿ ಕೂತಿರುವಂಥದ್ದು. ಸಹಾಯವಾಣಿಯನ್ನು ಆರಂಭ ಮಾಡಿದೆ, ಆದರೆ ಅದರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಿಜಕ್ಕೂ ಕೂಡ ಅದರ ಫಾಲೋ ಅಪ್ ಆಗುತ್ತಾ
ಅಂತ ಹೇಳಿ ನಾವು ಪ್ರಶ್ನೆನ ಮಾಡ್ಕೊಳ್ಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. 1900 ರೂಪಾಯಿಗೆ 7150 ರೂಪಾಯಿ ಇವತ್ತಿನ ರೇಟು. ಇದನ್ನೇ ನಾವು ಶನಿವಾರ ತಗೊಂತೀವಿ ಅಥವಾ ಮುಂದಿನ ವಾರ ತಗೊಳ್ತೀವಿ ಅಂತ ಹೇಳಿದ್ರೆ 10,000 ರೂಪಾಯಿಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಇದರ ಒಂದು ಯುದ್ಧದ ಏನು ಅಡ್ವಾಂಟೇಜನ್ನ ತಗೊಂಡು ಸಿಲಿಂಡರ್ ದುರುಪಯೋಗವನ್ನ ಈ ಪ್ರೈವೇಟ್ ಏಜೆನ್ಸಿಗಳು ಮಾಡ್ತಾ ಇರುವಂಥದ್ದು. ಇನ್ನಾದರೂ ಆಹಾರ ಮತ್ತು ಸರಬರಾಜು ಇಲಾಖೆಯ ಸಚಿವರು ಇದರ ಬಗ್ಗೆ ಗಮನವನ್ನ ಕೊಡಬೇಕಾಗುತ್ತೆ. ಅವರು ಮಾಧ್ಯಮಗೋಷ್ಠಿಯನ್ನ ಕರೆದಂತಹ ಸಂದರ್ಭದಲ್ಲಿ ಹೋಟೆಲ್ ಅಸೋಸಿಯೇಷನ್ ಅವರಿಗೆ ಈ ರೀತಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಬೆಂಗಳೂರಿನಲ್ಲಿ 20% ಹೋಟೆಲ್ಗಳೆಲ್ಲ ಬಂದ್ ಆಗಿದೆ, ದರ್ಶಿನಿಗಳಿಲ್ಲ, ಫುಟ್ಪಾತ್ನಲ್ಲಿ ಹೋಟೆಲ್ಗಳಿಲ್ಲ, ಜನ ಪರದಾಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ 1,000 ಸಿಲಿಂಡರ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಈ ರೀತಿಯ ಕೃತಕ ಸಿಚುವೇಶನ್ ತಗೊಂಡು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಹೇಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಆನ್ಸರ್ ಇಲ್ಲ. ಇನ್ನಾದ್ರೂ ಇದಕ್ಕೆ ಎಚ್ಚೆತ್ಕೊಂಡು ಒಂದಿಷ್ಟು ಕಠಿಣ ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಕೃತಕ ಅಭಾವವನ್ನ ಸೃಷ್ಟಿ ಮಾಡಿರುವಂಥ ಕೆಲವರು ಆ ಮೂಲಕ ಗ್ಯಾಸ್ ಅನ್ನ ಪರಿಸ್ಥಿತಿಯ ದುರ್ಲಾಭ ಪಡೆದುಕೊಂಡು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯ ದರ ಇರೋದು 1,900 ರೂಪಾಯಿ. ಸಿಲಿಂಡರ್ ಮಾಫಿಯಾ ಹೇಗಿದೆ ನಮ್ಮ ನಡುವೆ ಅಂತೇಳಿ ನೋಡಿದ್ರೆ ಸಹಜವಾಗಿ 1,900 ರೂಪಾಯಿಗೆ ನಾರ್ಮಲ್ ಆಗಿ ಸಿಗುತ್ತೆ. ಕಾಳಸಂತೆಯ ದರ 7,150 ರೂಪಾಯಿ, ದುಪ್ಪಟ್ಟಲ್ಲ ಅದಕ್ಕಿಂತಲೂ ಹೆಚ್ಚು. ಅದರಲ್ಲಿ ಸಿಲಿಂಡರ್ನ ಬೆಲೆ 2,500 ರೂಪಾಯಿ ಸಿಲಿಂಡರ್ ಬೆಲೆ. ಹಾಗಾದ್ರೆ ಗ್ಯಾಸ್ ಅದಕ್ಕೆ ತುಂಬಿಸ್ತಾರಲ್ಲ, ಗ್ಯಾಸ್ನ ಬೆಲೆ 4,300 ರೂಪಾಯಿ. ಮಾರ್ಕೆಟ್ನಲ್ಲಿ ಸಿಗೋದು 1,900 ರೂಪಾಯಿ. ದುಪ್ಪಟ್ಟಲ್ಲ 3 ಪಟ್ಟು ಹೆಚ್ಚಿದೆ. ರೆಗ್ಯುಲೇಟರ್ ಬೆಲೆ 350 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದು ಕಾಳಸಂತೆಯಲ್ಲಿ ದಂಧೆಕೋರರು ಪರಿಸ್ಥಿತಿಯ ಲಾಭವನ್ನು ಪಡಿತಾ ಇರೋದು. ಡೆಪಾಸಿಟ್ ಕೂಡ ಇಡಬೇಕು 2,500 ರೂಪಾಯಿ. ಗ್ಯಾಸ್ ಡಿಮ್ಯಾಂಡ್ ಹೇಗಿದೆ ಕೇಳಿದರೆ ನೋಡಿ, ನಮಗೀಗ ಅಸಹಾಯಕ ಸ್ಥಿತಿ, ಕೃತಕ ಅಭಾವ ಸೃಷ್ಟಿಯಾಗಿದೆ. ಹೀಗಿರುವಾಗ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವು ಕಿಡಿಗೇಡಿಗಳೇ ಅವರು ಕಾಳಸಂತೆಯಲ್ಲಿ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಯಾರ ಭಯವೂ ಇಲ್ಲ. ಪೊಲೀಸರು ಕೂಡ ಇದನ್ನು ಕಡಿವಾಣ ಹಾಕೋದಕ್ಕೆ ಬಹುಶಃ ಅಸಹಾಯಕರಾದಂಗೆ ಕಾಣಿಸ್ತಾ ಇದೆ. ಜನರಿಗಂತೂ ಗ್ಯಾಸ್ ಬೇಕೇ ಬೇಕು. ಎಷ್ಟು ಹಣ ಕೊಟ್ಟಾದರೂ ಕೂಡ ಗ್ಯಾಸನ್ನು ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದಾಗ್ತಾ ಇದ್ದಾವೆ. ಒಂದೊಂದು ವ್ಯವಹಾರಕ್ಕೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಬರದಿಂದಾಗಿ ಬಹಳ ಆಘಾತ ಆಗಿದೆ. ಹೀಗಿರುವಾಗ ಎಷ್ಟು ಹಣ ಇದ್ದರೂ ಕೂಡ ಅವರು ಗ್ಯಾಸನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಳಸಂತೆಯಲ್ಲಿ ದಂಧೆಕೋರರು ಈ ರೀತಿಯಾಗಿ ಹಾಡ ಹಗಲೇ ದಂಧೆ ಮಾಡ್ತಾ ಇದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕಾಳಸಂತೆಯಲ್ಲಿ ದಂಧೆಕೋರರು ಎಷ್ಟೆಷ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ? ಜನ ಅಷ್ಟು ಹಣ ಕೊಟ್ಟು ಕೂಡ ಖರೀದಿ ಮಾಡ್ತಾ ಇದ್ದಾರಲ್ಲ, ಅಸಹಾಯಕ ಸ್ಥಿತಿ ಜನರದ್ದು. ಯಾಕೆ ಪೊಲೀಸರು ಇದನ್ನು ಗಮನಿಸ್ತಾ ಇಲ್ವಾ? ಏನಾಗಿದೆ ದೀಪ್ತಿ? ರಂಜಿತ್, ಎಲ್ಲೋ ಒಂದ್ ಕಡೆ ಹೋಟೆಲ್ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕಾಳಸಂತೆಯಲ್ಲಿ 1-2 ರೇಟ್ ಅನ್ನ ಕೊಟ್ಟು ಇವತ್ತು ಸಿಲಿಂಡರ್ನ ತಗೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ದೂರನ್ನ ಕೊಡ್ತಾ ಇದ್ದಾರೆ. ಈ ದೂರನ್ನ ಬೆನ್ನಿಟ್ಕೊಂಡು ನಾವು ಒಂದು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗೆ ಒಬ್ಬ ಮಾಮೂಲಿ ಗ್ರಾಹಕರ ರೀತಿಯಲ್ಲಿ ಹೋಗಿ ಸಿಲಿಂಡರ್ ಅನ್ನ ಕೇಳುವಂತಹ ಸಂದರ್ಭದಲ್ಲಿ ಅವರು ನಮಗೆ ಬೆಲೆ ಹೇಳಿರುವಂತದ್ದು ಸರಾಸರಿ 7,150. ಅದು ಇವತ್ತಿನ ರೇಟ್ಗೆ. ನಾವು ಶನಿವಾರಕ್ಕೆ ಬೇಕು ಅಂತ ಹೇಳಿದ್ರೆ ಇದರ ರೇಟು ಮತ್ತಷ್ಟು ಜಾಸ್ತಿ ಆಗುತ್ತೆ. ಹೇಗೆ ಇದು ಲೆಕ್ಕ? ಇಷ್ಟು ಬೆಲೆನ, ಯಾಕಂದ್ರೆ 1,900 ರೂಪಾಯಿ ಕಮರ್ಷಿಯಲ್ ಸಿಲಿಂಡರು 17 kg ಓಕೆ, ಅದನ್ನೇ ಕೊಡಿ ಅಂತ ಹೇಳಿದ್ರೆ ಅದೇ ಸಿಲಿಂಡರ್ಗೆ ನಾವು ಹೇಳ್ತಾ ಇರುವಂತದ್ದು 7,150 ಅಂತ ಹೇಳಿದ್ರು. ಹೇಗೆ ಎಷ್ಟು ಅಂತ ಕೇಳ್ದಂತಹ ಸಂದರ್ಭದಲ್ಲಿ 2,500 ರೂಪಾಯಿಯನ್ನ ಸಿಲಿಂಡರ್ಗೆ ತಗೊಂತೀವಿ, 4,300 ರೂಪಾಯಿನ ಗ್ಯಾಸಿಗೆ ತಗೊಂತೀವಿ, ಅದಕ್ಕೆ ರೆಗ್ಯುಲೇಟರ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ, ಅದಕ್ಕೆ 350 ರೂಪಾಯಿ. ಅದು ಬೇಡ ಅಂತ ಹೇಳಿದ್ರೆ ಏನು ಬೇಕಾಗಿಲ್ಲ ಅಂತ ಹೇಳಿದ್ರು. ಜೊತೆಗೆ ಇವತ್ತೇನಾದರೂ ನೀವು ಒಂದು ದಿನಕ್ಕೆ ಗ್ಯಾಸ್ ತಗೊಂಡ್ರೆ ಇವತ್ತೇ ಕೊಡಬೇಕು ಸಂಜೆ ಹೊತ್ತಿಗೆ. ಅದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ 100 ರೂಪಾಯಿನ ನೀವು ಕೊಡಬೇಕಾಗುತ್ತೆ ಅಂತ ಹೇಳಿ ಅವರ ಲೆಕ್ಕವನ್ನು ಹೇಳ್ಕೊಂಡು ಹೋದರು. ಇಷ್ಟಾದರೆ ಸಮಸ್ಯೆ ಅಲ್ವಾ ಅಂತ ಹೇಳಿದ್ರೆ, ನೋಡಿ ನಮ್ಮ ಹತ್ರ ಸ್ಟಾಕ್ ಕಮ್ಮಿ ಇದೆ, ನಿಮಗೆ ತುಂಬ ಅರ್ಜೆಂಟ್ ಇದೆ ಅಂದರೆ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ,
ಆದರೆ ನೀವು ಹಣವನ್ನ ಕೊಡಬೇಕು ಅಂತ ಹೇಳಿ ಈ ರೀತಿಯ ಲೆಕ್ಕವನ್ನ ಕೇಳ್ತಾ ಇದ್ದಾರೆ. ಇದು ಕೇವಲ ಚಾಮರಾಜಪೇಟೆಯಲ್ಲಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಂತಹ ಸಂದರ್ಭದಲ್ಲಿ 7,100 ಇದು ಡಿಫರ್ ಹಾಕೊಂಡು ಹೋಗುತ್ತೆ. ನೀವು ದೊಡ್ಡ ದೊಡ್ಡ ಏರಿಯಾಗೆ ಅಥವಾ ಪಾಪ್ಯುಲರ್ ಏರಿಯಾಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿ 10,000 12,000 ಕೊಟ್ಟು ಇವತ್ತು ಸಿಲಿಂಡರ್ ಅನ್ನ ತಗೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಜಸ್ಟ್ ಇಮ್ಯಾಜಿನ್ 1,900 ರೂಪಾಯಿಗೆ ಸಿಗುವಂತಹ ಒಂದು ಸಿಲಿಂಡರ್ ಅನ್ನ 3 ಪಟ್ಟು ಜಾಸ್ತಿ ಕೊಟ್ಟು ತಗೊಳ್ತೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡೋದಕ್ಕೆ ಹೇಗಾಗುತ್ತೆ ಅಂತ. ಮತ್ತೊಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ ಕತೆ ಕೂಡ ಹೀಗೆ ಆಗಿದೆ. ಡೊಮೆಸ್ಟಿಕ್ ಸಿಲಿಂಡರು 900 ರೂಪಾಯಿಂದ 1,000 ರೂಪಾಯಿವರೆಗೂ ಇರುವಂತದ್ದು, ಅದನ್ನ ಕೂಡ 5,000 ರೂಪಾಯಿಗೆ ಮಾರಾಟ ಮಾಡ್ತಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಗೌರ್ಮೆಂಟ್ ಹೇಳುತ್ತೆ, ಪೊಲೀಸ್ ಇಲಾಖೆ ಹೇಳುತ್ತೆ, ಕಾಳಸಂತೆಯಲ್ಲಿ ಈ ರೀತಿಯಾಗಿ ಇಲ್ಲಿಗಲ್ ಆಗಿ ಸಿಲಿಂಡರ್ಗಳನ್ನ ಮಾರಾಟ ಮಾಡಬಾರ್ದು, ಕ್ರಮಗಳನ್ನ ತಗೊಳ್ತೀವಿ ಅಂತ. ಆದರೆ ಯಾವ ಕ್ರಮನೂ ಕೂಡ ಆಗಿಲ್ಲ. ಬೆಂಗಳೂರಿನಲ್ಲಿ ಒಂದು 8-10 FIRಗಳಾದ್ರೆ ಈ ಸಂಬಂಧ ಬೇರೆ ಎಲ್ಲೂ ಕೂಡ ಕ್ರಮಗಳು ಅಂತಹ ಕಠಿಣ ಕ್ರಮಗಳನ್ನು ಇಲ್ಲಿ ತನಕ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಿ ತಗೊಂಡಿಲ್ಲ. ಜೊತೆಗೆ ಹೋಟೆಲಿಗರು ಕೂಡ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಇವರನ್ನೆಲ್ಲ ಎದುರು ಹಾಕೊಂಡ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ತುಂಬ ಎಮರ್ಜೆನ್ಸಿಗೆ ಬೇಕು ಅಥವಾ ಏನೋ ಒಂದು ತಮ್ಮದ ಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅಸಹಾಯಕರಾಗಿ ಕೂತಿರುವಂಥದ್ದು. ಸಹಾಯವಾಣಿಯನ್ನು ಆರಂಭ ಮಾಡಿದೆ, ಆದರೆ ಅದರಲ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಿಜಕ್ಕೂ ಕೂಡ ಅದರ ಫಾಲೋ ಅಪ್ ಆಗುತ್ತಾ ಅಂತ ಹೇಳಿ ನಾವು ಪ್ರಶ್ನೆನ ಮಾಡ್ಕೊಳ್ಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. 1,900 ರೂಪಾಯಿಗೆ 7,150 ರೂಪಾಯಿ ಇವತ್ತಿನ ರೇಟು. ಇದನ್ನೇ ನಾವು ಶನಿವಾರ ತಗೊಂತೀವಿ ಅಥವಾ ಮುಂದಿನ ವಾರ ತಗೊಳ್ತೀವಿ ಅಂತ ಹೇಳಿದ್ರೆ 10,000 ರೂಪಾಯಿಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಇದರ ಒಂದು ಯುದ್ಧದ ಏನು ಅಡ್ವಾಂಟೇಜನ್ನ ತಗೊಂಡು ಸಿಲಿಂಡರ್ ದುರುಪಯೋಗವನ್ನ ಈ ಪ್ರೈವೇಟ್ ಏಜೆನ್ಸಿಗಳು ಮಾಡ್ತಾ ಇರುವಂಥದ್ದು. ಇನ್ನಾದರೂ ಆಹಾರ ಮತ್ತು ಸರಬರಾಜು ಇಲಾಖೆಯ ಸಚಿವರು ಇದರ ಬಗ್ಗೆ ಗಮನವನ್ನ ಕೊಡಬೇಕಾಗುತ್ತೆ. ಅವರು ಮಾಧ್ಯಮಗೋಷ್ಠಿಯನ್ನ ಕರೆದಂತಹ ಸಂದರ್ಭದಲ್ಲಿ ಹೋಟೆಲ್ ಅಸೋಸಿಯೇಷನ್ ಅವರಿಗೆ ಈ ರೀತಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಬೆಂಗಳೂರಿನಲ್ಲಿ 20% ಹೋಟೆಲ್ಗಳೆಲ್ಲ ಬಂದ್ ಆಗಿದೆ, ದರ್ಶಿನಿಗಳಿಲ್ಲ, ಫುಟ್ಪಾತ್ನಲ್ಲಿ ಹೋಟೆಲ್ಗಳಿಲ್ಲ, ಜನ ಪರದಾಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ 1,000 ಸಿಲಿಂಡರ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಈ ರೀತಿಯ ಕೃತಕ ಸಿಚುವೇಶನ್ನ ತಗೊಂಡು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಹೇಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಆನ್ಸರ್ ಇಲ್ಲ. ಇನ್ನಾದ್ರೂ ಇದಕ್ಕೆ ಎಚ್ಚೆತ್ಕೊಂಡು ಒಂದಿಷ್ಟು ಕಠಿಣ ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.